ಇನ್ನು ಪೊಲೀಸರಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಏನಿದೆ ಮತ್ತಷ್ಟು ಚುರುಕುಗೊಳ್ತಾ ಇದೆ. ದರ್ಶನ್ ಮನೆ, ನಂದೀಶ್ ಮನೆ, ಪಟ್ಟಣಗೆರೆ ಶೆಡ್ನಲ್ಲೂ ಕೂಡ ಪರಿಶೀಲನೆಗಿಳಿದಿದ್ದಾರೆ. ಯಾವ ಚಿಕ್ಕ ಪುಟ್ಟ ಸಾಕ್ಷಿಗಳನ್ನು ಕೂಡ ಬಿಡದೆ ಚಿಕ್ಕ ಸಾಕ್ಷಿಗಳನ್ನು ಕೂಡ ಇಟ್ಕೊಂಡು ಪರಿಶೀಲನೆ ನಡೆಸ್ತಾ ಇದ್ದಾರೆ. ದರ್ಶನ್ ಮನೆಯನ್ನ ಇಂಚಿಂಚು ಪರಿಶೀಲನೆ ಮಾಡಿದ್ದಾರೆ ಈಗಾಗಲೇ ಪೊಲೀಸರು. ಶುಕ್ರವಾರ ಮಧ್ಯರಾತ್ರಿ ಪರಿಶೀಲನೆ ಮಾಡಿ ಒಂದಷ್ಟು ವಸ್ತುಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ದರ್ಶನ್ ಮನೆಯಲ್ಲಿ ಆರೋಪಿ ನಂದೀಶ್ ಶೂ ಮತ್ತೆ ಬಟ್ಟೆಯನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಕೊಲೆ ದಿನ ಆರೋಪಿ ನಂದೀಶ್ ಧರಿಸಿದ್ದಂತ ಬಟ್ಟೆ ಶೂ ಅನ್ನ ಈಗಾಗಲೇ ಜಪ್ತಿ ಮಾಡಲಾಗಿದೆ. ನಂತರ ಆರ್ ನಗರದ ನಂದೀಶ್ ಮನೆಯಲ್ಲೂ ಕೂಡ ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು. ಬಳಿಕ ಮೂವರು ಆರೋಪಿಗಳನ್ನ ಶೆಡ್ ಬಳಿ ಕರೆದೊಯ್ದು ಅಲ್ಲೂ ಕೂಡ ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿ ನಡೆದಂತಹ ಕೃತ್ಯದ ಬಗ್ಗೆ ಅವರ ಬಾಯಲ್ಲೇ ಕೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ನಾಗರಾಜ್, ದೀಪಕ್, ನಂದೀಶ್ ಮೂವರನ್ನು ಕೂಡ ಕರೆದೊಯ್ದು ಪರಿಶೀಲನೆ ಮಾಡೋದಕ್ಕೆ ಹೋಗಿದ್ದಾರೆ. ಆ ಶೆಡ್ನಲ್ಲಿ ನಡೆದಿತ್ತಲ್ಲ ಸಂಚು, ಶೆಡ್ನಲ್ಲಿ ನಡೆದಿತ್ತಲ್ಲ ಆ ಒಂದು ಹತ್ಯೆ, ಅದಕ್ಕೆ ಸಂಬಂಧಪಟ್ಟಂತೆ ನಾಗರಾಜ್, ದೀಪಕ್, ನಂದೀಶ್ ಮೂವರು ಆರೋಪಿಗಳನ್ನು ಕೂಡ ಕರೆದೊಯ್ದು ಯಾವ್ಯಾವ ವಸ್ತುಗಳನ್ನ ಬಳಸ್ಕೊಂಡಿದ್ರಿ ಹತ್ಯೆ ಮಾಡೋದಕ್ಕೆ, ಎಷ್ಟು ಹೊತ್ತುಗಳ ಕಾಲ, ಎಷ್ಟು ಗಂಟೆಗಳ ಕಾಲ ಟಾರ್ಚರ್ ಕೊಟ್ಟಿದ್ರಿ, ಎಲ್ಲಿ ಕಟ್ ಹಾಕಿದ್ರಿ ಅಥವಾ ಎಲ್ಲಿ ಹತ್ಯೆ ಮಾಡಿದ್ರಿ, ಹೇಗೆ ಹತ್ಯೆ ಮಾಡಿದ್ರಿ, ಈಗಾಗಲೇ ಲಾರಿಗೆ ಡಿಕ್ಕಿ ಹೊಡೆಸಿದ್ರು, ಹಾಗೆ ಹೀಗೆ ಅಂತ ಒಂದಷ್ಟು ಆರೋಪಗಳು ಕೇಳಿ ಬರ್ತಿದ್ದಾವಲ್ಲ, ಅದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಸೇರಿದಂತೆ ಸಾಕ್ಷಿಗಳನ್ನ ಪತ್ತೆ ಮಾಡೋದಕ್ಕೆ ಕೂಡ ಈಗಾಗಲೇ ಪೊಲೀಸರು ಫೀಲ್ಡ್ಗಿಳಿದಿದ್ದಾರೆ. ಆರೋಪಿ ನಾಗರಾಜ್, ದೀಪಕ್, ನಂದೀಶ್ ಮೂವರನ್ನ ಶೆಡ್ಗೆ ಕರೆದುಕೊಂಡು ಹೋಗಿ ಅಲ್ಲೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. 10 ನಿಮಿಷಗಳ ಕಾಲ ಪರಿಶೀಲನೆ ನಡೆಸಿ ಈಗಾಗಲೇ ಪೊಲೀಸರು ವಾಪಸ್ ಆಗಿರುವಂತದ್ದು. ಆ ಪರಿಶೀಲನೆಯ ಸಂದರ್ಭದಲ್ಲಿ ಏನಾದರೂ ಸಿಕ್ಕಿದಾವ, ಆ ಸಾಕ್ಷಿಗಳು ಕೇಸ್ಗೆ ಸಂಬಂಧಪಟ್ಟಂತೆ ಎಷ್ಟು ಪುಷ್ಟಿ ಕೊಡ್ತವೆ, ಸಹಕಾರವನ್ನ ನೀಡ್ತಾವೆ, ಅದನ್ನು ಕೂಡ ನೋಡ್ಬೇಕಾಗುತ್ತೆ.